ಓಕೆ. ಈಗ ನನ್ನ ಕೌಂಟಿಗೆ ಉಸಿರು ತಗೋಬೇಕು, ಕೌಂಟಿಗೆ ಉಸಿರು ಬಿಡಬೇಕು. ಉಸಿರು ತಗೊಳ್ಳಿ. 1 2 ಉಸಿರು ಬಿಡಿ. 1 2 3 ಕಣ್ಣುಚ್ಚಿ ಕಣ್ಣುಚ್ಚಿ. ಉಸಿರು ತಗೊಳ್ಳಿ ಮತ್ತೆ. 1 2 3 ಉಸಿರು ಬಿಡಿ. 1 2 3 4. ನಾನು ಕೌಂಟ್ ಮುಗಿಸೋವರೆಗೂ ನೀವು ಉಸಿರು ತಗೋತಾ ಇರಬೇಕು. ಕೌಂಟ್ ಮುಗಿಸೋವರೆಗೂ ಉಸಿರು ಬಿಡ್ತಾ ಇರಬೇಕು ಕಂಟಿನ್ಯೂಸ್ ಆಗಿ. ಲ್ಯಾಪ್ ಬೇಡ. ಓಕೆ. ಅಗೇನ್ ಉಸಿರು ತಗೊಳ್ಳಿ. 1 2 3 4 ಉಸಿರು ಬಿಡಿ. 1 2 3 4 5. ನಾರ್ಮಲ್ ಬ್ರೀತ್ ಮಾಡಿ. ಬ್ರೀತ್ ನಾರ್ಮಲಿ. Hands in Namaskara Mudra. We will start this session with mantra. Both the hands in Namaskara Mudra. Kanmuchi. Elru ottige heli. Sahana bhavatu. Sahanao bhunatu. Sahaviryam karavavai. Tejasvinamaditamasttu. Ma vidvishavai. Om Shanti Shanti Shanti. ಕೈ ಉಜ್ಜಿ. ಉಜ್ಜಿ ಕಣ್ಣು ಮುಚ್ಚೆ ಇರಬೇಕು. ನಾನು ಪ್ರತಿಯೊಂದು ನಿಮಗೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ. ಕೈ ಉಜ್ಜಿ. ಫುಲ್ ತಲೆಯಿಂದ ಕಾಲು ಬೆರಳು ತುದಿವರೆಗೂ ಟಚ್ ಮಾಡಿ. ಮತ್ತೊಂದು ಸಾರಿ ಉಜ್ಜಿ. ಉಜ್ಜಿ. ರಬ್ ಯೋರ್ ಹ್ಯಾಂಡ್ಸ್. ಜನರೇಟ್ ಹೀಟ್. ಮುಖದ ಮೇಲೆ ಇಡಿ. ಈಗ ನಿಧಾನಕ್ಕೆ ಕೈಗಳನ್ನ ಮುಖದ ಮುಂದೆ ತಗೊಂಡು ಕಣ್ಣು ಮುಚ್ಚೆ ಇರಿ. ಹೊಸಬ್ರು ಮಾತ್ರ ನೋಡಿ. ಓಕೆ. ಎರಡು ಕೈಯಲ್ಲಿ ಚಿನ್ ಮುದ್ರಾ. ಈ ಟಿಪ್ ಆಫ್ ದ ಫಿಂಗರ್ಸ್ ನ ಟಚ್ ಮಾಡಬೇಕು. ಟಚ್ ಮಾಡಿ ತೊಡೆ ಮೇಲೆ ಇಡಿ. ಓಂಕಾರ ಹೇಳೋಣ. ಓಕೆ. ಹೇಳ್ತೀನಿ. ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. ಮತ್ತೊಂದು ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ. Observe the vibration of ಓಂಕಾರ in your body. ಓಂಕಾರದ ವೈಬ್ರೇಷನ್ ನಿಮ್ಮ ದೇಹದಲ್ಲಿ ಒಂದು ಸತಿ ಗಮನ ಹರಿಸಿ. ಎಸ್ಪೆಷಲಿ ಮಾಕಾರ. ನಿಧಾನಕ್ಕೆ ಮುದ್ರಣ ರಿಲೀಸ್ ಮಾಡ್ತಾ ಚಿನ್ ಮುದ್ರಣ. ಕೈಗಳನ್ನ ಮುಖದ ಮುಂದೆ ತಗೊಂಡು ಬಂದು ಒಂದು ದೊಡ್ಡ ನಗುನ ನಿಮ್ಮ ಮುಖದಲ್ಲಿ ತುಂಬಿಕೊಂಡು ಕೈಗಳನ್ನೇ ನೋಡ್ತಾ ನಿಧಾನಕ್ಕೆ ಕಣ್ಗಳನ್ನ ಓಪನ್ ಮಾಡಿ. ವೆಲ್ಕಮ್ ಟು ದ ಕ್ಲಾಸ್. ಇವತ್ತು ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ಭಸ್ತ್ರಿಕಾ ಅಂದ್ರೆ ಲೈಕ್ ಯಾರಿಗಾಗುತ್ತೋ ಅವರು ಈ ತರ ಕುತ್ಕೋಬಹುದು. ವಜ್ರಾಸನದಲ್ಲಿ ಈ ಆಸನದಲ್ಲಿ ಕುತ್ಕೋಬಹುದು. ನೀವು ಆ ಥರನೇ ಕುತ್ಕೊಳ್ಳಿ. ನೀವು ಹಾಗೆ ಕುತ್ಕೊಳ್ಳಿ. ಈ ತರ ಆದ್ರೆ ಮಾತ್ರ. ಯಾಕಂದ್ರೆ ಪ್ರಾಣಾಯಾಮ ಪೂರ್ತಿ ತರ ನೀವಿದ್ದೀವಿ ಆರಾಮ್ಸೆ ಕುತ್ಕೊಳ್ಳಿ. ನೀವು ಆಗುತ್ತಾ ಆ ತರ? ಆಗಲ್ಲ. ಓಕೆ. ಈಗ ನೋಡಿ, ಇಲ್ಲಿ ಕೈ ಹಿಡೀರಿ. ಕೈ ಈ ತರ ಫುಲ್ ಫಿಸ್ಟ್. ಓಕೆ. ಮೇಲೆ ಹೋಗ್ತಾ ಓಪನ್ ಮಾಡಬೇಕು. ಕೆಳಗಡೆ ಬರ್ತಾ ಮೇಲಿಂದ ಫೋರ್ಸ್ ಎಳಿಬೇಕು. ಎಳಿರಿ ಕೆಳಗಡೆಗೆ ಫೋರ್ಸ್ ಆಗಿ. ಓಕೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗಡೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ತಗೊಳ್ತಾ ಕೆಳಗಡೆ. ಓಕೆ. ಫಾಸ್ಟ್ ಆಗಿ ಕಂಟಿನ್ಯೂ. 15 counts. ಕಂಟಿನ್ಯೂ. ಒಬ್ರದ್ದು ಸೌಂಡ್ ಕೇಳಿಸಿಲ್ಲ. ಭಸ್ತ್ರಿಕಾ ಹೆಂಗ್ ಕೇಳಿಸ್ಬೇಕು ಅಂತ ಸೌಂಡು ಎಲ್ಲದಕ್ಕಿಂತ ಜಾಸ್ತಿ ಜೋರಾಗಿ ಬರಬೇಕು. ಭಸ್ತ್ರಿಕಾ ಅಂತ ಸೌಂಡು. ನೀವು ಕಂಡ್ಬಿಡಿ ಅಂತ ಹೇಳಿದ್ರ. ನಾರ್ಮಲ್ ಬ್ರೀತ್. ಓಕೆ. ಸ್ಟಾಪ್. ಎಲ್ಲರೂ ನಾರ್ಮಲ್ ಆಗಿ ಬ್ರೀತ್ ಮಾಡಿ. ಕಣ್ಣು ಬಿಡಬಾರ್ದು. ಕಣ್ಣು ಓಪನ್ ಮಾಡ್ಬಿಡಿ. ಯಾಕೆ?
ಆಗಿ ಇಟ್ಕೊಳ್ಳಿ. ಓಕೆ, ಡೋಂಟ್ ವರಿ, ಕಣ್ಣು ಬಿಡಬೇಡಿ. ಓಕೆ, ಸ್ಟಾರ್ಟ್ ಸೆಕೆಂಡ್ ರೌಂಡ್. ಅಗೇನ್ ಅಟ್ಲೀಸ್ಟ್ 2 ಕೌಂಟ್ಸ್ ಜಾಸ್ತಿ ಮಾಡಬೇಕು. 15 ಮಾಡಿದ್ರೆ 17 or 18 ಮಾಡಬೇಕು. ಓಕೆ, ಸ್ಟಾರ್ಟ್. ಮೂಗಲ್ಲಿ ಉಸಿರು ತಗೊಳ್ಳಿ, ಬಾಯಲ್ಲಿ ಉಸಿರು ಜೋರಾಗಿ ಆಚೆ ಹಾಕಿ. ಅದು ಕ್ರಮೇಣ ಮೂಗಲ್ಲಿ ಉಸಿರು ಹಾಕೋಕೆ ಹೇಳ್ತೀನಿ, ಉಸಿರು ಆಚೆ ಹಾಕಿ. ಈ ಪ್ರಾಣಾಯಾಮ ಮಾಡಿಬಿಟ್ರೆ ಸಾಕು, ಬಾಡಿ ವಾರ್ಮ್ ಅಪ್ ಆಗ್ಬಿಡುತ್ತೆ. ನಾನು ಏನು ಹೇಳ್ತೀನಿ ಗೊತ್ತಾ, ಯೋಗ ಮಾಡಬೇಕಾದ್ರೆ ಹತ್ರದಲ್ಲಿ ಒಂದು ಹುಲಿ ಬಂದು ಕಿರ್ಚಿದ್ರು ಎದಳ್ಬಾರ್ದು, ಅಷ್ಟು ಸೈಲೆಂಟ್ ಆಗಿರ್ಬೇಕು, ಫುಲ್ ರಿಲ್ಯಾಕ್ಸ್. ಈ ಕ್ಲಾಸಲ್ಲಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಬೇಕು. ಓಕೆ, ಹಾಂ, ನೀವು ಆರಾಮ್ಸೆ ಕೂತ್ಕೊಳ್ಳಿ ಅದಕ್ಕೆ ಈಸಿ ಪೋಸಲ್ಲಿ. ಅಗೇನ್ ಸ್ಟಾರ್ಟ್ ಥರ್ಡ್ ರೌಂಡ್. ಬೇಗ, ಈಗ 20 ಕೌಂಟ್ಸ್. ಓಕೆ, ಸ್ಟಾಪ್ ಹಿಯರ್. ಆರಾಮ್ಸೆ ಹಾಗೆ ಕೂತ್ಕೊಳ್ಳಿ, ಕಣ್ಣು ಬಿಡಬೇಡಿ. ಹಿಂದೆ ನಾನು ಏನು ಮಾಡಬೇಕು, ಮೆಲ್ಲ ಕಡಿಮೆ. ಓಕೆ, ಆರಾಮ್ಸೆ ಮುದ್ರೆ ರಿಲೀಸ್ ಮಾಡ್ತಾ ಕಣ್ಣುಗಳನ್ನ ನಿಧಾನಕ್ಕೆ ಓಪನ್ ಮಾಡಿ. ಓಕೆ, ಸ್ವಲ್ಪ ವಾರ್ಮ್ ಬರ್ತಲ್ಲ ಬಾಡಿ ಬಸ್ಸಿಕಲ್ಲಿ ಆಗಬೇಕು, ಸೆಕೆಂಡ್ ಕೀಳಬೇಕು. ಓಕೆ, ಈಗ ವಾರ್ಮ್ ಅಪ್ ಮಾಡೋಣ. ಅಪ್ ಮ್ಯಾಟ್ ಎಲ್ಲ ಸೈಡ್ಗೆ ಎತ್ತಾಕಿ ನಿಮ್ಮ ಮ್ಯಾಟ್ ಮತ್ತೆ ನೀವೇ ಹಾಕೋಬೇಕು. ಮೊನ್ನೆ ಕ್ಲಾಸಿಂದನಾ ಅಥವಾ ಬೇರೆ ಏನಾದ್ರಿಂದನಾ? ಬೇಡ, ಅದಕ್ಕೆ ಇನ್ನೊಂದು ವಜ್ರಾಸನ ನೆನ್ಪಿಸ್ಕೊಳ್ತೀವಿ. ಅಯ್ಯೋ ಹಂಗೆಲ್ಲ ಆ ಥರ ಎಲ್ಲ ತುಂಬ ಫೋರ್ಸ್ ಮಾಡಬೇಡಿ, ಬಾಡಿ ನಿಮ್ದು ಏಜ್ ಸಪೋರ್ಟ್ ಮಾಡಬೇಕಲ್ವಾ.
squares, flashing lights, spinning balls, disco nights, colored 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 squares, flashing lights, disco nights, colored squares, flashing lights, spinning balls.
ಓಕೆ. ಹ್ಯಾಂಡ್ಸ್ ನಮಸ್ಕಾರ ಮುದ್ರ. ಓಂ ಸೂರ್ಯಾಯ ನಮಃ. ಉಸಿರು ತಗೊಂಡು ಉಸಿರು ಬಿಡಿ. ಉಸಿರು ತಗೊಳ್ತಾ ಹಸ್ತ ಉತ್ಥಾನ ಮೇಲೆ, ಉಸಿರು ಬಿಟ್ಟ ಪಾದ ಹಸ್ತ. ಒಂದ್ಸಲಿ ಕಾಪಿ ಮಾಡಿ ಸೆಕೆಂಡ್ ರೌಂಡ್ ನಿಮ್ಮ ಹತ್ರ ಬರ್ತೀನಿ. ಓಕೆ, ಹಂಗೆ ಮಾಡ್ತಾ ಇರಿ. ಉಸಿರು ತಗೊಳ್ತಾ ಬಲಗಾಲಿಂದ ತಗೊಳ್ಳಿ, ಬಲಗಾಲಿಂದ ಮಂಡಿ ಇಡಿ. ಇಲ್ಲಿ ಒಂದ್ಸತಿ ನಾನು ಅಬ್ಸರ್ವ್ ಮಾಡ್ಕೊಂಡೇ ಮಾಡಿ. ಫಸ್ಟ್ ಟೈಮ್ ನಾನು ಬರ್ತೀನಿ, ಆಯ್ತಾ? ಈಗ ಎಡಗಾಲಿಂದ ತಗೊಳ್ಳಿ, ಈ ತರ ಪರ್ವತಾಸನ. ಅಪ್ ಹಿಪ್ ಅಪ್ ಹಿಪ್ ಅಪ್. ಎಸ್. ಈಗ ನೀವು ಹೊಸರು ಮಾತ್ರ ಮಂಡಿ ಇಡಿ. ಮಂಡಿ ಇಟ್ಟು ದಂಡಾಸನ ಮಾಡಿ. ಈ ತರ ನಿಮ್ಮಿದ್ದರೆಲ್ಲ ಪೂರ್ಣ ದಂಡಾಸನ. ಹಾ, ಈಗ ಎದೆ ಮತ್ತೆ ಗದ್ದೆ ಇಡಿ. ಎದೆ ಮತ್ತೆ ಗದ್ದೆ ಇಡಿ. ಮಂಡಿ ಎದೆ ಗದ್ದೆ ಇರಬೇಕು, ಹೊಟ್ಟೆ ಮ್ಯಾಟ್ ಮೇಲೆ ಇರಬಾರ್ದು. ಹಾ, ಈಗ ಮುಂದಕ್ಕೆ ಜಾಲಿಸ್ತಾ ಎದೆ ಇಡಿ. ನೋಡಿ ಈ ತರ. ಕರೆಕ್ಟ್. ಎಲ್ಬೋ ಬೆಂಡ್ ಆಗ್ಬೇಕು, ಕೈ ಬೆಂಡ್ ಆಗ್ಬೇಕು. ಸ್ವಾಮಿ ಅವರು ಅವರು ಸೌಮ್ಯ ಕೈ ಬೆಂಡ್ ಆಗ್ಬೇಕು. ಹಾ, ಓಕೆ. ಈಗ ಮತ್ತೆ ಪರ್ವತಾಸನ. ಬಲಗಾಲ್ ಮುಂದೆ ತಗೊಳ್ಳಿ, ಎಡಗಾಲ್ ಮುಂದೆ, ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ ಮಾತ್ರ. ಓಕೆ, ಲೆಫ್ಟ್ ಸೈಡ್ ಹಸ್ತ ಉತ್ಥಾನ, ಪಾದ ಹಸ್ತಾಸನ. ನೀವು ಮ್ಯಾಟ್ ಮುಂದೆ ಇರಬೇಕು, ತುಂಬಾ ಮಧ್ಯದಲ್ಲಿದ್ರೆ ಆಗಲ್ಲ. ಓಕೆ, ಎಡಗಾಲಿಂದ ತಗೊಳ್ಳಿ, ಹಸ್ತ ಸಂಚಾಲನ. ಮಂಡಿ ಇಡಿ, ಮಂಡಿ ಇಡಿ. ಕರೆಕ್ಟ್. ಕಾಲು ನೋಡಿ ಮಂಡಿ ತರ ಇದೆ. ಹಾ, ಈಗ ಬಲಗಾಲಿಂದ ತಗೊಳ್ಳಿ, ಪರ್ವತಾಸನ. ಹಿಪ್ ಅಪ್ ಹಿಪ್ ಅಪ್. ನೀವು ಪಾದ ನೋಡ್ಬೇಕು, ಈ ಪಾದ ನೀವು ನೋಡ್ಬೇಕು, ಅದು ಪರ್ವತಾಸನ. ಕರೆಕ್ಟ್. ಈಗ ಮಂಡಿ ಇಡಿ, ಮಂಡಿ ಇಡಿ. ದಂಡಾಸನ. ಮುಂದಕ್ಕೆ ಬನ್ನಿ. ಸೊಂಟ ಕಳಿಸ್ಬಾರ್ದು, ಸೊಂಟ ಮೇಲೆ ಇರ್ಬೇಕು. ನೀವು ಹಂಗೆ ಇರಿ, ನೀವಲ್ಲ, ಹೊಸಬ್ರು ಮಾತ್ರ. ಈಗ ಎದೆ ಮತ್ತೆ ಗದ್ದೆ ಇಡಿ. ಓಕೆ, ಮುಂದೆ ಜಾಲಿಸ್ತಾ ಭುಜಂಗಾಸನ. ಅಗೇನ್ ಗೋ ಬ್ಯಾಕ್ ಟು ಪರ್ವತಾಸನ. ಮತ್ತೆ ನಿಮ್ಮ ಪಾದನೇ ನೋಡ್ಬೇಕು. ಕರೆಕ್ಟ್. ಈಗ ಎಡಗಾಲ್ ಮುಂದೆ ತಗೊಳ್ಳಿ, ಹಸ್ತ ಸಂಚಾಲನ. ಕಾಲಿ ತರ ಬರಲಿ, ಕಾಲಿ ತರ. ಹಾ, ಕೈಯಲ್ಲಿ ಎಳ್ಕೊಳ್ಳಿ, ಕಾಲು ಮುಂದಕ್ಕೆ ಎಳ್ಕೊಳ್ಳಿ. ಗಂಡನ ಕಾಲು ಬರುತ್ತೆ ಇನ್ನು. ಕರೆಕ್ಟ್. ನೋಡಿ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಕೈ ಕಾಲಿಂದ ಆಚೆ ಇರಬೇಕು. ಕರೆಕ್ಟ್. ಈಗ ಬಲಗಾಲ್ ಮುಂದೆ, ಹಸ್ತ ಉತ್ಥಾನ, ಹ್ಯಾಂಡ್ಸ್ ನಮಸ್ಕಾರ. ಓಕೆ, ಈಗ ಮತ್ತೆ ಮಾಡಿ. ಮುಂದೆ ಬನ್ನಿ, ಇನ್ನ ಮುಂದೆ ಬನ್ನಿ. ಇಲ್ಲಿ ಬನ್ನಿ, ಇನ್ನೊಂಚೂರು ಹಿಂದೆ. ಇಲ್ಲಿಂದ ಮುಂದೆ ಬನ್ನಿ. ಇಲ್ಲಿ ಮುಂದೆ ಬನ್ನಿ. ಹ್ಯಾಂಡ್ಸ್ ನಮಸ್ಕಾರ ಮಾತ್ರ. ಹಸ್ತ ಉತ್ಥಾನ, ಮುಂದೆ ಪೂರ್ತಿ ಲೋವರ್ ಬ್ಯಾಕ್ ಇಂದ ಪಾದ ಹಸ್ತಾಸನ. ಕರೆಕ್ಟ್. ಈಗ ಬಲಗಾಲಿಂದ ತಗೊಳ್ಳಿ, ಮಂಡಿ ಊರಿ, ಕಾಲು ಪಾಯಿಂಟ್ ಇಟ್ಬಿಡಿ, ಕಾಲು ಪಾಯಿಂಟ್ ಇಟ್ಟು. ಹಾ, ಎಡಗಾಲಿಂದ ತಗೊಳ್ಳಿ, ಕೈ ಊರಿ, ಕೈ ಬದಲಾಯಿಸಬಾರ್ದು. ಹಿಪ್ ಅಪ್ ಅಪ್. ನಿಮ್ಮ ಪಾದ ನೋಡಿ ಪರ್ವತಾಸನ. ನೀವು ತುಂಬಾ ಹಿಂದೆ ತಗೊಂಡ್ಬಿಟ್ಟಿದ್ದೀರಾ, ಇನ್ನೊಂಚೂರು ಮುಂದೆ ತಗೊಳ್ಳಿ ಕಾಲು. ಹಾ, ಈಗ ಹಿಪ್ ಅಪ್. ಎಸ್. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಾಲಲ್ವಾ? ಹಾ, ಈಗ ಇನ್ನೊಂಚೂರು ಕಾಲಿಂದ ತಗೊಂಡು ಮಂಡಿ ಇಡಿ. ಹಾ, ಮಂಡಿ ಇಡಿ. ಹಾ, ಕರೆಕ್ಟ್. ದಂಡಾಸನ. ಮಂಡಿ ಇಡಿ, ಮಂಡಿ ಊರಿ. ಹಾ, ಇದಕ್ಕೆ ಕರೆಕ್ಟ್ ಆಗಿದೆ. ತಲೆ ಎತ್ತಿ ಮೇಲೆ. ಕರೆಕ್ಟ್. ಇನ್ನೊಂಚೂರು ತಲೆ ಎತ್ತಿ, ಇನ್ನೊಂಚೂರು ಸೊಂಟ ಎತ್ತಿ. ಮುಂದೆ ಬನ್ನಿ. ಹಾ, ಈಗ ಎದೆ ಮತ್ತೆ ಗದ್ದೆ ಇಡಿ, ಎದೆ ಮತ್ತೆ ಗದ್ದೆ ಇಡಿ. ಕರೆಕ್ಟ್. ಈಗ ಮುಂದೆ ಜಾಲಿಸ್ತಾ ಭುಜಂಗಾಸನ. ಎಸ್. ಕೈ ಬೆಂಡ್ ಆಗ್ಬೇಕು, ಕೈ ಫುಲ್ ಇದಾಗಿರ್ಬಾರ್ದು. ಕರೆಕ್ಟ್. ಭುಜಂಗಾಸನ. ಬನ್ನಿ, ಮುಂದೆ ಬನ್ನಿ. ಮಾಡಿ ಮಾಡಿ ಮಾಡಿ. ನಿಧಾನ ನಿಧಾನ ನಿಧಾನ. ಎತ್ತಿ, ಎದೆ ಎತ್ತಿ. ಹೊಟ್ಟೆ ಇಡಬೇಕು, ಹೊಟ್ಟೆ ಈಗ ಮ್ಯಾಟ್ ಮೇಲೆ ಇರಬೇಕು. ಹೊಟ್ಟೆ ಇಡಿ, ಬಿಡಿ ಬಿಡಿ. ಹೋಗಿ ಮತ್ತೆ ಪರ್ವತಾಸನ ಹೋಗಿ, ಮತ್ತೆ ಪರ್ವತಾಸನ ಹೋಗಿ. ಈಗ ಬಲಗಾಲ ಮುಂದೆ ತಗೊಳ್ಳಿ, ಇನ್ನು ಮುಂದೆ ಪೂರ್ತಿ ಮುಂದೆ ಬರಬೇಕು. ಕಾಲು ಎಳ್ಕೊಳ್ಳಿ, ಕಾಲು ಮುಂದೆ. ಹಾ, ಹಿಂದೆಗಡೆ ಕಾಲಿಡಿ, ಮಂಡಿ ಊರಿ, ಮಂಡಿ ಊರಿ, ಮಂಡಿ ಊರಿ. ಎಸ್. ಈಗ ಬಲಗಾಲು ಎಡಗಾಲು ಮುಂದೆ ತಗೊಳ್ಳಿ, ಮತ್ತೆ ಪಾದ ಹಸ್ತಾಸನ. ಹಾ, ಹಸ್ತ ಉತ್ಥಾನ ಮೇಲೆ.
ಎಷ್ಟಾಗುತ್ತೋ ಅಷ್ಟು. ಆಗಿಲ್ಲ ಅಂದ್ರೆ ಆರಾಮ್ಸೆ ನೀವು ಪೂರ್ತಿ ಕುತ್ಕೋಬೇಡಿ. ಇದನ್ನ ನೈಂಟಿ ಆಗಬೇಕೆಲ್ಲ ಕುತ್ಕೊಳ್ಳೋಕ್ಕಾಗಲ್ಲ. ಓಕೆ, ಆಗ್ತಿದ್ಯಾ? ಎಲ್ಲ ಆಗ್ತಿದೆಯಲ್ಲ? ಸರಿ, ಈಗ ರೆಡಿ. ಕೈ ಮುಂದೆ ಇಡಿ. ನೀವು ಕೈ ಮುಂದೆ ಇಡಿ. ನೋಡೋಣ, ಒಂದು ಎರಡು ನೋಡ್ತೀವಿ. ಓಕೆ, ಈಗ ಇಲ್ಲ ಇದೇನಾಗಲ್ಲ, ಇದು ವಾಶ್ರೂಮ್ ಯೂಸ್ ಮಾಡ್ತಾರೆ ಕರೆಕ್ಟ್. ಡೌನ್, ಹಂಗೆ ಕೈ ಇಡ್ತಾರೆ. ಅಪ್ ಡೌನ್, ಅಪ್ ಡೌನ್, ಅಪ್ ಡೌನ್, ಅಪ್ and down. Last time up and hold. 1 2 3 4 5 down. ಈಗ ನೋಡಿ, ಕೈ ಇಲ್ಲಿ ಅಪ್ ಮೇಲೆ ನೋಡ್ಬೇಕು. ಕೈನ ಬಲಗೈನ ಪೂರ್ತಿ ಎಡಗೈ ಇಡಿ. ಈಗ ಕೈ ನೋಡಿ ಮೇಲೆ. ಈಗ ಎಡಗೈನ ಪೂರ್ತಿ ಬಲಗೈ ಇಡಿ. ಕೈ ನೋಡಿ ಮೇಲೆ. ಚೇಂಜ್, ಸೇಮ್. ಚೇಂಜ್. ಈಗ ಆದ್ರೆ ಕಾಲ್ ನೋಡಿ, ಈ ತರ ಆಂಗಲ್ ಕ್ಯಾಚ್ ಮಾಡಿ. ಅಪ್, ಈ ಬ್ಯಾಲೆನ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಯಾಚ್ ಅಪ್. Again up. ಅದೇ ಸರಿ ಅಪ್. ಓಕೆ, ಈಗ ಆರಾಮ್ಸೆ ಹಿಂದೆ ಕೂತ್ಕೊಳ್ಳಿ. ಓಕೆ, ಈಗ ರಿವರ್ಸ್ ಟೇಕ್. ಈಗ ಅಪ್. ಸೊಂಟ ಇದೆ. ಕಾಲು ಬಿಗಿಯಾಗಿ ಊರಿರ್ಬೇಕು. ಕಾಲು ಊರಿದ್ರೆ ಮಾತ್ರ ಸೊಂಟ ಮೇಲೆ ಹೋಗೋದು. ಎಸ್. ಅಂಡ್ ಡೌನ್. ಕೈ ಈ ತರ ಇಡಿ. ಒಳಗಡೆ ಇಡಿ. ಇನ್ನ ದೂರ ಇಡಿ. ಹಿಂದೆ ಕರೆಕ್ಟ್ ಆಗಿ ಇಡಿ. ಎತ್ತಿ ನೋಡೋಣ. ಆ ತರ ಅಲ್ಲ, ಆ ತರ ಅಲ್ಲ. ಪರ್ಫೆಕ್ಟ್. ಅಪ್. ಎಷ್ಟಾಗುತ್ತೋ ಅಷ್ಟು. ಸ್ವಲ್ಪ ಆದ್ರೂ ಪರವಾಗಿಲ್ಲ. ಡೌನ್. ಕೈ ಹಿಂಗಿಟ್ರೆ ಬರ್ತದೆ ಇಲ್ಲ ಮೇಲಕ್ಕೆ. ನೀವ್ ಹೆಂಗಿರ್ತಿದ್ದೀರಾ? ಆ ತರ ಇಟ್ಟರೆ ತುಂಬಾ ಸಪೋರ್ಟ್ ಸಿಗುತ್ತೆ. ಯೂಸೇ ಇಲ್ಲ. ಸ್ವಲ್ಪ ನಾನು ಟ್ರೈ ಮಾಡಿ ಸಾಕು. ಈ ತರನೇ ಇಟ್ಟು ನೋಡಿ. ಇವರು ಯಾರು ಇಡ್ತಿದಿಲ್ಲ ಮಕ್ಕಳು. ಹೀಗೆಲ್ಲ ಮೊದಲು ಈ ತರ ಇಡ್ತಿದಿಲ್ಲ ಅಂದ್ರೆ ಸ್ಟಾರ್ಟಿಂಗ್. ಡೌನ್. ಕಳಿಸಿದೋಗಿದ್ದಲ್ಲ ಮೈ. Down, up and down. Okay, ಈಗ ಮತ್ತೆ up and hold. ಎಷ್ಟಾಗುತ್ತೆ ಅಷ್ಟು. 1 2 3 4 5 down. Okay, ಈಗ ಕಾಲಿಗೆ ಮುಂದೆ ಚಾಚಿ, ಕೈ ನೋಡಿ ಈ ತರ ಇಡಿ. ಕರೆಕ್ಟ್. ಓಕೆ, ಒಂದ್ ಕಾಲ್ ಅಪ್ ಇರಲಿ, ಒಂದ್ ಕಾಲ್ ಈ ತರ ಇಡಿ, ಒಂದ್ ಕಾಲ್ ಪೂರ್ತಿ ಅಪ್. ಅಪ್ ಡೌನ್, ಅಪ್. ಕೆಳಗೆ ಟಚ್ ಆಗಬಾರ್ದು. ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್. ಅಪ್ ಅಂಡ್ ಹೋಲ್ಡ್. ಹೋಲ್ಡ್ ಮಾಡಬೇಕಾದ್ರೆ ಈ ಕಾಲು ಎತ್ತಬೇಕು. 1 2 3 4 5 ಡೌನ್. ಈಗ ಈ ಕಾಲಿಟ್ಟು ಈ ಕಾಲು ಅಪ್ ಅಂಡ್ ಡೌನ್. ಸ್ಟ್ರೈಟ್ ಇರಬೇಕು ಕಾಲು, ಒಂದು ಚೂರು ಬೆಂಡ್ ಆಗಬಾರ್ದು. ಪರವಾಗಿಲ್ಲ ಮಾಡಿ. ಅಪ್ down, up, down, up and down. Okay, ಈಗ up, hold. ಬಲಗಾಲ ಎತ್ತಿ ನೋಡಿ. ಕಾಲು ಈ ತರ ಪಾಯಿಂಟ್ ಇಟ್ಬಿಡಿ. ಪೆಟ್ ಈ ತರ ಪಾಯಿಂಟ್ ಇಟ್ಬಿಡಿ. ಬ್ಯಾಲೆನ್ಸ್ ಸಿಗುತ್ತೆ. ಡೌನ್. ಓಕೆ, ಈಗ ಕೈ ಈ ತರ ಇದೆಯಲ್ಲ, ಎರಡು ಕಾಲು ಈ ತರ. 1 ಟಚ್, 2 touch, 3. ಕೈ ಈ ತರ ಇಟ್ಕೊಳ್ಳಿ. ಬರ್ತೀನಿ ನನಗೆ. ಸೊಂಟ ಮಾತ್ರ ಇರಬೇಕು ಕೆಳಗಡೆ, ಬೆನ್ನೇನು ಇರಬಾರ್ದು. ಟ್ರೈ ಮಾಡಿ ಮಾಡಿ ಟ್ರೈ ಮಾಡಿ. ಎಲ್ಗೋ ಊರಿ, ಒಣಕೈ ಊರಿ ಪೂರ್ತಿ. ನಿಧಾನಕ್ಕೆ ಒಂದು ಊರಿ, ಇನ್ನೊಂದು ಊರಿ. ಈಗ ಆಗ್ತಿಲ್ವಾ? ಪರವಾಗಿಲ್ಲ, ಒಂದು ನಿಮಿಷ ವೇಟ್ ಮಾಡಿ. ಮಾಡಬೇಡಿ, ಬೇರೆ ಕೊಡ್ತೀವಿ. 1 2 3 4 5 6 Divya 7 8 9 and 10. Okay, ಈಗ ಈ ತರ ಬನ್ನಿ. ಈ ತರ ಬಂದು ಆರಾಮ್ಸೆ ರಿವರ್ಸ್ ನಾರ್ಮಲ್ ಟೇಬಲ್ ಇದರಲ್ಲಿ ವೇರಿಯೇಷನ್ ತುಂಬಾ ಇದೆ. Just watch.
Last time. Up. Down. Okay? ಇದಾಯ್ತಲ್ಲ? ಈಗ ನೋಡಿ ಲೆಗ್. ಒಂದು ಲೆಗ್ ಚಾಚಿ. ಟ್ಯಾಪ್ 1 2 3 4 5 6 7 8 9 10. ಈಗ ಬೆಂಡ್. 1 2 3 4 ಮೇಲ್ ಹೋಗ್ಬೇಕು. 5 6 7 8 9 10. ಓಕೆ, ಡೌನ್. ಈಗ ಲೆಫ್ಟ್ ಲೆಗ್. ಟ್ಯಾಪ್ 1 2 3 ಕಾಲ್ ಹೋಗಿಲ್ಲ ನೋಡಿ ಈ ತರ. ಹೌದು. 2 3 ಈ ತರ ಫುಲ್ ಸ್ಟ್ರೈಟ್ ಇರಬೇಕು. 4 5 6 7 8. ನೀವೊಂದು 5 ಮಾಡಿ ಸಾಕು. 9 10. ನೀವೊಂದು 5 ಮಾಡಿ ಸಾಕು. ಓಕೆ, ಈಗ ಬೆಂಡ್. ಓಕೆ, ಡೌನ್ ಅಪ್ ಡೌನ್ ಅಪ್ ಡೌನ್. ಯಾರಿಗೆ ಲೋವರ್ ಬ್ಯಾಕ್ ಪೇನ್ ಇರುತ್ತಲ್ಲ ಅವ್ರಿಗೆ ತುಂಬಾ ಒಳ್ಳೆಯದು. ಸಿಂಹ ಅಂತ ಕರೀತೀವಿ, ಸಿಂಹಾಸನ ಅಂತ ಕರಿತೀವಿ. ಆಯ್ತಾ? ಲೈನ್ ಪೋಸ್ ಅಥವಾ ವ್ಯಾಘ್ರಾಸನ ಅಂತ ಕೂಡ ಕರಿತೀವಿ. 6 7 8 9 and 10. ಓಕೆ, ಈಗ ರೈಟ್ ಲೆಗ್ ಸೇಮ್ ಬೇರೆ ಬೇರೆ ತರ ಮಾಡೋಣ. ಈಗ ನೋಡಿ ರೈಟ್ ಲೆಗ್ ಈ ತರ ಸೈಡ್ 1 ಡೌನ್ 2 ಡೌನ್ 3 ಡೌನ್ 4 ಡೌನ್. ಮೊನ್ನೆ ಕ್ಲಾಸಲ್ಲಿ ಮಾಡಿಸಿರಲಿಲ್ಲ 5 ಮಾಡಿಸಿರಲಿಲ್ಲ ಆಸನಗಳು ಮಾಡಿಸಿದ್ರು. 6 ಡೌನ್ 7 ಡೌನ್ 8. ಓದ್ ಸೋಮವಾರ ಮಾಡಿಸಿದ್ದೆ ಅನ್ಸುತ್ತೆ. 8 9 ಡೌನ್ 10 ಹೋಲ್ಡ್ 1 2 3 4 5 ಡೌನ್. ಲೆಫ್ಟ್ ಅಪ್ ಡೌನ್ 2 3 4 ರೆಸ್ಟ್ ಮಾಡಿ. 5 ಜಾಸ್ತಿ ಫೋರ್ಸ್ ಮಾಡಬೇಡಿ ಬಾಡಿನ. ಯಾವಾಗ ರೆಸ್ಟ್ ಬೇಕೋ ಅವಾಗ ರೆಸ್ಟ್ ತಗೋಬಹುದು ನೀವು. 6 ಯಾಕಂದ್ರೆ ಒಂದಿನ 2 ದಿನದಲ್ಲ ಇದು. 7 ಸುಮಾರು ವರ್ಷಗಳಿಂದ ಕೊಟ್ಟಿರೋಂಥ ಫ್ಯಾಟ್ಗಳು. 8 9 10 and hold 1 2 3 4 5 down. Okay, ವಜ್ರಾಸನ. ವಜ್ರಾಸನ ಬಂದು ಚೈಲ್ಡ್ ಪೋಸ್. ಓಕೆ, ಪೂರ್ತಿ ಬೆಳಗ್ಗೆ ಮುಂದಕ್ಕೆ ಶಲಭಾಸನ. ಓಕೆ, ಇವಾಗ ಏನ್ ಮಾಡಿದ್ರೆ ಜಸ್ಟ್ 10 times. ಸಿ ಅಪ್ ಸ್ಟ್ರೆಚ್ 2 ಕೆಳಗಡೆ ಟಚ್ ಮಾಡಬೇಡಿ ಪಾದನ. ಅಪ್ 3 4 5 6 7 8 9 and 10. ಓಕೆ, ಅದು ಕಷ್ಟ ಆಗಿಲ್ಲ ಅಂದ್ರೆ ನೀವು ಮಾಡಬೇಕು. ಬೆಂದ್ರಲಿಕ್ಕೆ ಏನಂದ್ರೆ ಅದು ಇನ್ನೂ ನೀವು ಪೂರ್ತಿ ಬಂದು ಹಿಪ್ಪಿಗೆ ಟಚ್ ಮಾಡಬೇಕು. ಅದು ಬಂದ್ರೆ ಅವಾಗ ನೀಟಾಗಿ ಪರ್ಫೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಅಂದರೆ ಅದು ಈಸಿ ಕೊಟ್ಟೆ ಅಂತನಾ? ಓಕೆ, ಈಗ ಶಲಭಾಸನ ನೋಡಿ. ಗದ್ದ ಆರಾಮ್ಸೆ ಕೈ ಮೇಲೆ ಇರಲಿ. ಕಾಲ್ ಪೂರ್ತಿ ಹೋಗ್ಬೇಕು ಮೇಲಕ್ಕೆ. ಅಪ್, ತೊಡೆನೂ ಮೇಲೆ ಇರಬೇಕು. ಡೌನ್. ಮಂಡಿ ಮಾತ್ರ ಯಾವುದೇ ಕಾರಣಕ್ಕೂ ಮ್ಯಾಟ್ ಮೇಲೆ ಇರಬಾರ್ದು. ಓಕೆ, 2 ಅಲ್ಲ ನಾನು ಎದ್ದೆ ಅಂತಲ್ಲ, ನೀವು ಮಾಡಿ, ನಾನು ನಿಮ್ಮನ್ನು ನೋಡ್ಬೇಕಲ್ವಾ. ಕಾಲಲ್ಲ, 2 ಫುಲ್ ಸ್ಟ್ರೈಟ್ ಮಾಡಿ. ಡೌನ್ 4 ಡೌನ್. ಮಂಡಿ ಮೇಲೆ ಇರಬೇಕು. 5 ಕರೆಕ್ಟ್. ಡೌನ್ 6 ಡೌನ್ 7 ಡೌನ್ 8 ಡೌನ್. ಓಕೆ,
ಈಗ ಧನುರಾಸನ ಹೋಲ್ಡ್ ಮಾಡಿ ನೋಡೋಣ ಯಾರು ಮಾಡ್ತಾರೆ ಧನುರಾಸನ. ಎಸ್ ಟ್ರೈ ಟ್ರೈ ಬೇಗ. ಎಸ್ ಅಪ್ ಅಂಡ್ ಡೌನ್. ನೀವು ಆರಾಮ್ಸೆ ಒಂದು ಕಾಲು ಮಾತ್ರ ಕ್ಯಾಚ್ ಮಾಡಿ, ಆದರೆ ತುಂಬಾ ಫೋರ್ಸ್ ಮಾಡಬೇಡಿ. ಓಕೆ ಪರವಾಗಿಲ್ಲ, ನೀವು ಆರಾಮ್ಸೆ ರೆಸ್ಟ್ ಮಾಡಿ. ಕೊಡ್ಬೇಕಾ? Yes. ಇಟ್ಕೊಳ್ಳಿ. ಹಾ. Up. Down. Up. Down. Up. Down. ನೀವು ದಿವ್ಯಾ ಇದನ್ನ ಮನೆಯಲ್ಲಿ ಯಾವಾಗಲೂ ಮಾಡ್ತಾ ಇದ್ದೀವಿ. ಬ್ಯಾಕ್ ಪೇನ್ ಓಕೆ? ಹಾ, ಈಗ ಆರಾಮ್ಸೆ ಮಲ್ಕೊಳ್ಳಿ. ಪೂರ್ತಿ ಈ ಕಡೆ ಒಂದು ನಿಮಿಷ. ಆರಾಮ್ಸೆ ಎದ್ದು ಕೂತ್ಕೊಳ್ಳಿ. ಗೆಟ್ ಅಪ್. ಇದೊಂದು ಮಾಡಬೇಡ. ಅಂದ್ರೆ ಇದು ಮಾಡಿಸಿಲ್ಲ ತುಂಬಾ ದಿನ. ದಂಡಾಸನ ಕೂತ್ಕೊಳ್ಳಿ. ಕಾಲಿಂದ ತಗೊಳ್ಳಿ. ಬರ್ತೀನಿ. ಓಕೆ, ಈ ತರ ತಗೊಳ್ಳಿ. ಕೈ ಈ ತರ ಇಡಿ. ಈ ತರ ತಗೊಳ್ಳಿ, ಸಾಕಿಷ್ಟು ತಗೊಳ್ಳಿ ಆಚೆ. ಈ ಕೈನ ಹಾಕೊಳ್ಳಿ. ಎಸ್. ಹಾ, ಓಕೆ. ಹಿಂದೆ ಕೈ ಇಡಿ. ಹಿಂದೆ ಕೈ ಇಡಿ. ಒಂದು ಕೆಲಸ ಮಾಡಿ, ಈಗ ಇಟ್ಕೊಳ್ಳಿ. ಹಾ, ಹಿಂದೆ ಕೈ ಇಡಿ. ಹಿಂದೆ ನೋಡಿ. ಲುಕ್ ಬ್ಯಾಕ್. ಹಿಂದೆ ನೋಡ್ಬೇಕು. Again change. ಕಾಲು ಪೂರ್ತಿ ಚಾಚಿ ಮಂಡಿ ಇಡಿ. ಹಾ, ಈ ತರ ಇಟ್ಕೊಳ್ಳಿ. ಆ ಕೈ ಇಡಿ. ಆ ಕೈನ ಹಿಂದೆ ಇಡಿ. ಕೈನ ಹಿಂದೆ ನೋಡಿ. ಹೊಟ್ಟೆ ಟ್ವಿಸ್ಟ್ ಆಗ್ಬೇಕು. ಇಲ್ಲಿ ನೋಡಿ, ಈ ತರ ಜಸ್ಟ್ ಈ ತರ ಒಂದ್ಸಲ ಅಬ್ಸರ್ವ್ ಮಾಡಿ ನನ್ನ. ಸಿ, ಈ ತರ ಟ್ವಿಸ್ಟ್ ಆಗಿ. ನಿಮ್ಗೆ ಅಷ್ಟು ಬೇಡ, ಸ್ವಲ್ಪ ಟ್ವಿಸ್ಟ್ ಆಗಿ. ಕಾಲನ್ನ ನೀವು ಆ ಕಡೆ ಎಳ್ಕೊಳ್ಳಿ. ಹಾ, ನೀವು ಬಾಡಿ ಟರ್ನ್ ಮಾಡಿ. ಆ ಕಾಲನ್ನ ಕಾನ್ಶಿಯಸ್ ಆಗಿ ಎಳ್ಕೊಂಡಿರ್ಬೇಕು. ಅವಾಗ ಟ್ವಿಸ್ಟ್ ಆಗುತ್ತೆ. ಅಗೇನ್ ಚೇಂಜ್. ರಿಲ್ಯಾಕ್ಸೇಷನ್ ಮಾಡೋಣ. ಸ್ವಲ್ಪ ಜಾಸ್ತಿ ಮಾಡೋಣ ಇವತ್ತು ರಿಲ್ಯಾಕ್ಸೇಷನ್. ಚೇಂಜ್. ಅದೇ ಹೊಟ್ಟೆ ಫ್ಯಾಟ್ ಮಾತ್ರ ಇದೆ. ಹೊಟ್ಟೆ ನೋಡ್ರೆ ಸಣ್ಣ ಇದೆ. ಫ್ಯಾಟ್ ಅಷ್ಟೇ ಸಕ್ಕತ್ತಾಗಿದೆ. ನನ್ನ ನೋಡಿ ಹೊಟ್ಟೆ ಹೇಗೆ ಇದೆ. ನಾನು ನಿಮ್ಮ ಜೊತೆ ಸಣ್ಣ ಆಗ್ಬೇಕು. ನನ್ನ ನೀವಾಗದಲ್ಲ, ನನಗೆ ಸಣ್ಣ ಆಗ್ಬೇಕು. ನನ್ನ ಬಾಡಿ ಫಿಟ್ ಅಷ್ಟೇ. ಓಕೆ, ಈಗ ಆರಾಮ್ಸೆ ಮಲ್ಕೊಳ್ಳಿ. ಇದಕ್ಕೆ ಮಲ್ಕೊಳ್ಳಿ. ಇದು ಹೊಟ್ಟೆ ನಂದಲ್ಲ, ಏಕೆಂದ್ರೆ ಊಟ ಮಾಡೋದಕ್ಕೆ ಇಷ್ಟಪಡೋದು ಬೆಳಗ್ಗೆ ಹೊತ್ತಿರಲ್ಲ. ಎಷ್ಟು ಹೆಂಗಿರುತ್ತೆ ಅಂದ್ರೆ ಅಪಚಯ ಆಗಿರುತ್ತೆ. ಬಟ್ ಆ ತರನೇ ಊಟ ಮಾಡಿದ್ಮೇಲೆ ಹೊಟ್ಟೆ ಇದ್ದಾಗ ಮಾತ್ರ ಹೊಟ್ಟೆ ಫ್ಯಾಟ್ ಇಲ್ಲ ಅಂತ ಅರ್ಥ. ಊಟ ಮಾಡಿದ್ಮೇಲೆ ಹೊಟ್ಟೆ ಬರಬಾರ್ದು. ಹೊಟ್ಟೆ ಬಂತು ನನಗೂ ಫ್ಯಾಟ್ ಇದೆ ಅಂತ ಅರ್ಥ. ಇಷ್ಟು ಫ್ಯಾಟ್ ಇರೋದೇ ಇಲ್ಲ ಬೆಳಗ್ಗೆ ಹೊತ್ತು. ಎಲ್ಲ ಒಳಗೆ ಹೊಟ್ಟೋಗ್ಬಿಟ್ಟಿರುತ್ತೆ. ಈಗ ಊಟ ಮಾಡಿ ನೀರು ಕುಡಿದು ಬೆಳಗ್ಗೆಯಿಂದ ಬಂದಿರುತ್ತಾ, ಅದರ್ಥ ನನ್ನ ಹೊಟ್ಟೆನೂ ಫ್ಯಾಟ್ ಇದೆ ಇನ್ನು. ಅದನ್ನು ನಾನು ಕಲಿಸ್ಬೇಕು. ಯಾವಾಗ ಹೊಟ್ಟೆ ಫ್ಯಾಟ್ ಇಲ್ಲ ಗೊತ್ತಾ, ನಾವು ಎಷ್ಟೇ ಊಟ ಮಾಡಿದ್ರು ಎಷ್ಟೇ ನೀರು ಕುಡಿದ್ರು ಹೊಟ್ಟೆ ಮುಂದೆ ಬರಬಾರ್ದು. ಆವಾಗ ಹೊಟ್ಟೆ ಫ್ಯಾಟ್ ಇಲ್ಲ ಅಂತ ಅರ್ಥ. ಓಕೆ, ಹಾ, ಈಗ ಆರಾಮ್ ಪವನ ಮುಕ್ತಾಸನ. ಒಂದು ಕಾಲು ಮಡಚಿ ತಲೆ ಎತ್ತಿ ಇಲ್ಲಿ ನೋಡಿ. ಒಂದ್ಸಲ ನೋಡ್ಕೊಳ್ಳಿ. ಟಚ್. ಎಸ್ ಮಾಡಿ. ನೀವು ಮಾಡೋಕ್ಕಲ್ಲ ಬೇಡ. ನೀವೆಲ್ಲ ಮಲ್ಕೊಂಡ್ರಿ. ಪೂರ್ತಿ ಮಲ್ಕೊಳ್ಳಿ. ನಿಂಪಾಡಿ ಮಲ್ಕೊಂಡ್ರಿ. ಇಲ್ಲ, ಈಗ ರಿಲ್ಯಾಕ್ಸೇಷನ್ ಇದೆ. ಅದನ್ನೇ ನೀವು ತುಂಬಾ ಇಷ್ಟಪಡೋದು. ಮಲ್ಕೊಳ್ಳಿ. ನೀವು ಕಾಲು ಚಾಚಿ ಶವಾಸನ ಮಲ್ಕೊಳ್ಳಿ. ಆ ಕಡೆ ಕಾಲು ಚಾಚಿ ಮಲ್ಕೊಳ್ಳಿ. ಕಾಲು ಪೂರ್ತಿ ಚಾಚಿರ್ಬೇಕು, ಆ ಕಡೆ ಅಲ್ಲ. ನೀವಲ್ಲ. ಹಾ, ಕುತ್ಕೊಳ್ಳಿ. ಮೇಲೆ ಕಾಲು. ಹಾ, ಈಗ ಮತ್ತೆ ಆ ಕಾಲು ಚಾಚಿ. ಹಾ, ಫುಲ್ ಟಚ್ ಮಾಡಿ ಗೆದ್ದಕ್ಕೆ ಸಾಕು.
ಹಾಗೆ ಇವತ್ತು ಮಾಡಿರ್ತಕ್ಕಂಥ ವರ್ಕೌಟ್ ನ ಒಂದು ಸತಿ ಗಮನಿಸಿ ಎಕ್ಸರ್ಸೈಸ್ ಮಾಡಿರೋದನ್ನ. ಹಾಗೆ ನಿಮ್ಮ ಬೆವರಿನ ಒಂದ್ಸತಿ ಗಮನಿಸಿ ಎಲ್ಲೆಲ್ಲಿ ಬೆವರು ನಿಂತಿದೆ. ಅದೇ ರೀತಿ ಇವತ್ತು ಮಾಡಿರೋ ಎಕ್ಸರ್ಸೈಸ್ ಅಲ್ಲಿ ಯಾವ ಪಾರ್ಟ್ ಅಲ್ಲಿ ಪೇನ್ ಇದೆ ಒಂದು ಸತಿ ಗಮನಿಸಿ. ಈಗ ನಿಧಾನಕ್ಕೆ ನಿಮ್ಮ ಉಸಿರಿನ ಕಡೆ ಗಮನ ಹೋಗಿ. ಈಗ ನನ್ನ ಶಬ್ದ ಮಾತ್ರ ಕೇಳಿಸ್ಕೋಬೇಕು, ನಾನು ಹೇಳಿದ್ದನ್ನ ಫಾಲೋ ಮಾಡಬೇಕು. ಈಗ ನಿಮ್ಮ ಬಾಡಿ ಪಾರ್ಟ್ ಕಡೆ, ನಾನು ಹೇಳೋ ಬಾಡಿ ಪಾರ್ಟ್ ಕಡೆ ನಿಮ್ಮ ಗಮನ ಹೋಗ್ಬೇಕು. ಎರಡು ಪಾದಗಳು, ಬಾಡಿ ಮೂವ್ಮೆಂಟ್ ಬೇಡ, ಜಸ್ಟ್ ಹಂಗೆ ಇಮ್ಯಾಜಿನ್ ಮಾಡ್ಕೋಬೇಕಷ್ಟೇ, ಅಬ್ಸರ್ವ್ ಮಾಡ್ಬೇಕಷ್ಟೇ, ಒಂದು ಚೂರು ಬಾಡಿ ಮೂವ್ಮೆಂಟ್ ಆಗಬಾರ್ದು. ಎರಡು ಆಂಕಲ್ಸ್ ಅಂದ್ರೆ ಚೈನ್ ಹಾಕೋ ಭಾಗ, ಎರಡು ಮೀನಿನ ಕೆಂಡ, ಎರಡು ಮಂಡಿ, ಎರಡು ತೊಡೆ, ಹಿಪ್ಸ್, ಎರಡು ಹೊಟ್ಟೆ, ಹೊಟ್ಟೆ ಮತ್ತೆ ಎದೆ ಮಧ್ಯಭಾಗ, ಎದೆ, ಕತ್ತು, ಪೂರ್ಣ ಬೆನ್ನು, ಎರಡು ಭುಜಗಳು, ಎರಡು ಮೊಣಕೈ, ಎರಡು ಮೊಣಕಟ್ಟು, ಎರಡು ಅಂಗೈಗಳು. ಈಗ ನಿಮ್ಮ ಮುಖದ ಕಡೆ ಗದ್ದ, ತುಟಿ, ಮೂಗು, ಕೆನೆ, ಕಣ್ಣು, ಉಬ್ಬು, ಹಣೆ, ಕಿವಿ, ನೆರೆ. ಈಗ ನಿಮ್ಮ ಉಸಿರಿನ ಕಡೆ ಗಮನ ಹೋಗಿ. ಎರಡು ಉಬ್ಬುಗಳ ಮಧ್ಯೆ ಕಾನ್ಸಂಟ್ರೇಟ್ ಮಾಡ್ತಾ ಉಸಿರನ್ನ ಹೊಟ್ಟೆ ತುಂಬ ತಗೊಂಡು ಹೇಳ್ತೀನಿ, ಜಸ್ಟ್ ಕೇಳಿಸ್ಕೊಳ್ಳಿ. ಹೊಟ್ಟೆ ತುಂಬ ತಗೊಂಡು ಹಿಡಿದಿಟ್ಕೊಂಡು ನಾನು ಎಲ್ಲ ಬಾಡಿ ಪಾರ್ಟ್ನ ಟೈಟ್ ಮಾಡಿ. ಓಕೆ, ಈಗ ನಾವು ಬಲಗಾಲನ್ನ ಟೈಟ್ ಮಾಡೋಣ, ತೊಡೆಯಿಂದ ಬೆರಳು ತುದಿವರೆಗೂ. ಹೊಟ್ಟೆ ತುಂಬ ಉಸಿರು ತಗೊಳ್ಳಿ, ಹೇಳ್ತೀನಿ ಹೀಗೆ ಬೇಡ. ಹೊಟ್ಟೆ ತುಂಬ ಉಸಿರು ತಗೊಳ್ಳಿ, ಉಸಿರನ್ನ ಎತ್ತಿಕೊಂಡು ಬಲಗಾಲನ್ನ ಟೈಟ್ ಮಾಡಿ. ಟೈಟ್ ಟೈಟ್ ಟೈಟ್, ತೊಡೆಯಿಂದ ಕಾಲು ತುದಿವರೆಗೂ ಟೈಟ್ ಅಂಡ್ ರಿಲ್ಯಾಕ್ಸ್ ಅಂದಾಗ ಟೈಟ್ ಮಾಡಿರ್ತಕ್ಕಂಥ ಬಾಡಿ ಪಾರ್ಟ್ ಬಿಡಬೇಕು, ಅದೇ ರೀತಿ ಉಸಿರನ್ನ ಬಿಡಬೇಕು. ಓಕೆ, ಮತ್ತೆ ಸಾರಿ ಹೊಟ್ಟೆ ತುಂಬಾ ಉಸಿರು ತಗೊಳ್ಳಿ, ಉಸಿರನ್ನ ಎತ್ತಿಕೊಂಡು ಬಲಗಾಲನ್ನ ಟೈಟ್ ಮಾಡಿ. ಟೈಟ್ 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 ಅಂಡ್ ರಿಲ್ಯಾಕ್ಸ್. ಇರೋರು ಹೈ ಬಿ ಪಿ ಇದೆಯಾ? ನಿಮ್ಗಿದೆಯಾ? ನೀವು ಉಸಿರನ್ನ ಎತ್ತಿಟ್ಕೋಬೇಕು ಆಯ್ತಾ, ಜಾಸ್ತಿ ಟೈಟ್ ಮಾಡಬೇಡಿ. ಎಷ್ಟು ಟೈಟ್ ಆಗೋದು ಅಷ್ಟು ಮಾತ್ರ ಟೈಟ್ ಮಾಡಿ ಮಾಡಿ. ಉಸಿರನ್ನ
ಉಸಿರು ತಗೊಳ್ಳಿ. ಉಸಿರನ್ನ ಇಟ್ಕೊಂಡು ಫುಲ್ ಬಾಡಿ ಟೈಟ್ ಮಾಡಿ. ಟೈಟ್ 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 and relax. Release ಮಾಡಿ. ಆರಾಮ್ से ಮಲಕೊಳ್ಳಿ. ಫ್ರೀ ಆಗಿ ಮಲಕೊಳ್ಳಿ ಶವಾಸನದಲ್ಲಿ. ಫುಲ್ ಫಿಂಗರ್ಸ್ ಪ್ರತಿಯೊಂದು ಓಪನ್ ಆಗಿರಬೇಕು. ಕೈ ಪೂರ್ತಿ ಬೆರಳು ಪೂರ್ತಿ ಓಪನ್ ಮಾಡಿ. ಹಾಗೆ ಪೂರ್ತಿ ಬಾಡಿ ಒಂದು ಸರಿ ಅಬ್ಸರ್ವ್ ಮಾಡಿ. ಎಷ್ಟು ಥ್ಯಾಂಕ್ಸ್ ಹೇಳ್ತದೆ ನಿಮ್ಮ ಬಾಡಿ. ಎಷ್ಟೋ ಸತ್ತೋಗಿರೋ ಜೀವಕೋಶಗಳೆಲ್ಲ ಮತ್ತೆ ಉಸಿರಾಡುತ್ತೆ ಈ ರಿಲ್ಯಾಕ್ಸೇಷನ್. 15 ನಿಮಿಷ ರಿಲ್ಯಾಕ್ಸೇಷನ್ ಮಾಡೋದು ಅಂದ್ರೆ 45 ನಿಮಿಷವರೆಗೂ ಮಾಡೋದು. 15 ನಿಮಿಷ ರಿಲ್ಯಾಕ್ಸೇಷನ್ ಮಾಡೋದು ಅಂದ್ರೆ 2 ಅವರು ಡೀಪ್ ಸ್ಲೀಪ್ ಮಾಡೋದು. ಪ್ರತಿ ಬಾಡಿ ಪಾರ್ಟ್ ಆಕ್ಟಿವ್ ಆಗುತ್ತೆ ರಿಲ್ಯಾಕ್ಸೇಷನ್ ಇಂದ. ಓಕೆ, ಆರಾಮ್ಸೆ ಫುಲ್ ಬಾಡಿ ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಯೋರ್ ಫುಲ್ ಬಾಡಿ. ನಿಮ್ಮ ಉಸಿರಿನ ಕಡೆ ಗಮನ ಹೋಗಿ. 2 ಮೂಗುಗಳ ಮಧ್ಯೆ ಕಾನ್ಸಂಟ್ರೇಟ್ ಮಾಡ್ತಾ ಹಾಗೆ ಇರಿ. ಅಲ್ಲೇ ಈಗ ನಿಧಾನಕ್ಕೆ ನಿಮ್ಮ ಬಾಡಿನ ಅಬ್ಸರ್ವ್ ಮಾಡ್ತಾ 2 ಕೈ 2 ಕಾಲನ್ನ ತಗೊಳ್ಳಿ. ತುಂಬಾ ಹತ್ರ ತಗೊಳ್ಳಿ. ಒಂದು ಚೂರು ಗ್ಯಾಪ್ ಇರಬಾರ್ದು. ಕೈ ಕಾಲು ಮಧ್ಯೆ ಬಾಡಿನಲ್ಲಿ 2 ಕಿವಿಗಳು ಜಾಯ್ನ್ ಆಗಿರಬೇಕು. 2 ಹೆಬ್ಬೆರಳುಗಳು ಜಾಯ್ನ್ ಆಗಿರಬೇಕು. ಕೈ ಕೂಡ ಜಾಯ್ನ್ ಆಗಿರಬೇಕು. ಎಸ್, ಹಾಗೆ ಈಗ ನಿಧಾನಕ್ಕೆ ಬಲಗಡೆ ಟರ್ನ್ ಮಾಡಿ. ನಿಮ್ಮ ರೈಟ್ ಸೈಡ್ ಬಲಗಡೆ. ತಲೆ ಸ್ಟ್ರೈನ್ ಮಾಡಬಾರ್ದು. ತಲೆಗೆ ಕೈ ಕೊಟ್ಕೋಬೇಕು. ಫುಲ್ ಆರಾಮ್ ಪಿನ್ ಕೊಟ್ಕೊಂಡು ಕೂತ್ಕೊಂಡು ಫುಲ್ ಬಲಗಡೆ ಟರ್ನ್ ಆಗಿ. 2 ಕಾಲು ಮೇಲೆ ಕಾಲು ಇರಬೇಕು. 2 ಕಾಲು ಸ್ಟ್ರೈಟ್ ಇರಬೇಕು. ಕೈ ಕೂಡ ಬಾಡಿಯ ಕಡೆ ಇರಬೇಕು. ಫುಲ್ ಸ್ಟ್ರೈಟ್. ಹಾಗೆ ಈಗ ನಿಧಾನಕ್ಕೆ ಕೈಗಳ ಸಪೋರ್ಟ್ ಇಂದ ಕಣ್ಣು ಮುಚ್ಚಿ ಎದ್ದು ಕೂತ್ಕೊಳ್ಳಿ. In this state of mind, we'll end this session with mantra, universal mantra. Hands in ನಮಸ್ಕಾರ ಮುದ್ರ. 2 ಕೈಗಳನ್ನ ಮುಗಿರಿ ನಿಮ್ಮ ಎದೆ ಮುಂದೆ. ಎಲ್ಲರೂ ಒಟ್ಟಿಗೆ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ಇವತ್ತಿನ ಯೋಗಾಭ್ಯಾಸಕ್ಕೆ ಯೋಗ ಗುರುಗೆ ಹಾಗೆ ಗಾಡ್ ಶಿವಾಗೆ ತಲೆಯನ್ನ ಬಗ್ಗಿ ತಾಯಿ ಕೂಡ ಇಟ್ಟು ನಮಸ್ಕಾರ ಮಾಡ್ತಾ ಇವತ್ತಿನ ಯೋಗಾಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ನಿಧಾನಕ್ಕೆ ಮೇಲೆದ್ದು ಕೈಗಳನ್ನ ಮುಖದ ಮುಂದೆ ತಗೊಂಡು ಬಂದು ಓಪನ್ ಮಾಡ್ತಾ ಒಂದು ದೊಡ್ಡ ನಗುನ ನಿಮ್ಮ ಮುಖದಲ್ಲಿ ತುಂಬಿಕೊಂಡು ಕೈಗಳನ್ನೇ ನೋಡ್ತಾ ನಿಧಾನಕ್ಕೆ ಎಷ್ಟು ನಿಧಾನ ಆಗುತ್ತೋ ಅಷ್ಟು ನಿಧಾನಕ್ಕೆ ಕಣ್ಗಳನ್ನ ಓಪನ್ ಮಾಡಿ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಜಾಸ್ತಿ ವರ್ಕೌಟ್ ಇದ್ದಾಗ ರಿಲ್ಯಾಕ್ಸ್
ಮಾಡಬೇಕು ಅಂದರೆ